ಗುರುವಾರ ಜನನಾದವರು ಧರ್ಮನಿಷ್ಠರಾಗಿರ್ತಾರೆ, ಆಸಕ್ತಿಯನ್ನು ಹೊಂದಿರ್ತಾರೆ, ಒಂದಷ್ಟು ಅನುಭವದ ಮಾತುಗಳು ಇರ್ತದೆ, ತಾಳ್ಮೆ, ಮೆಚುರಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನಮ್ಮ ಗುರುಕುಲದ ವಿದ್ಯಾರ್ಥಿ ಆಗಿರುವಂತಹ ಭರತ್ ಅವರಿರುವಂಥದ್ದು. ಭರತ್ ನಮಸ್ಕಾರ, ಹೇಗಿದ್ದೀರಿ? ಗುರುಜಿ ನಮಸ್ತೆ, ಚೆನ್ನಾಗಿದೆ ಗುರುಜಿ. ಹೇಗೆ ನಡೀತಾ ಇದೆ ಅಭ್ಯಾಸ ಎಲ್ಲ? ಗುರುಜಿ ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲ ನೀವು ಹಾಕೊಟ್ಟಂತ ಪಾಠದ ಮಾರ್ಗ ಎಲ್ಲ ತುಂಬಾ ಅಭ್ಯಾಸ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಜಿ. ಓಕೆ, ಹಾಗಾದ್ರೆ ಇವತ್ತು ನೀವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ ಇಷ್ಟಪಡ್ತೀರಿ? ಗುರುವಾರ ಹುಟ್ಟಿದವರ ಗುಣಧರ್ಮಗಳು ಹೇಗಿರುತ್ತೆ, ಅವ್ರ ನೇಚರ್ ಹೇಗಿರ್ಬೋದು, ಮತ್ತೆ ಅವ್ರು ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಭರತ್ ಅವ್ರೆ, ನೀವು ಕೇಳಿದ್ರಿ ಗುರುವಾರದ ಬಗ್ಗೆ ಕೇಳ್ತಾ ಇದ್ರಿ, ಗುರುವಾರದ ಲಕ್ಷಣಗಳು. ಇಲ್ಲಿ ಪ್ರತಿ ಸಂಚಿಕೆನ ನೋಡ್ತಾ ಇರುವಂತ ವೀಕ್ಷಕರಲ್ಲಿ ಒಂದು ವಿಚಾರ ಏನಂದ್ರೆ, ಇದು ಒಂದು ವಾರ ನಿರ್ಣಯ ಫಲಗಳು. ಈ ವಾರದ ಗುಣಧರ್ಮಗಳಲ್ಲಿ ಮ್ಯಾಕ್ಸಿಮಮ್ ಗುಣಧರ್ಮಗಳಿರುತ್ತೆ. ಇದರ ಜೊತೆಗೆ ಅವರ ಜಾತಕಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಾತಕಗಳಲ್ಲೂ ಕೂಡ ಒಂದಷ್ಟು ಗುಣಧರ್ಮಗಳು ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ವಾರ ನಿರ್ಣಯಗಳ ಜೊತೆ ಜಾತಕಗಳನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಅದರಲ್ಲಿ ಇವತ್ತು ಬೃಹಸ್ಪತಿ ಅಂದ್ರೆ ಇದನ್ನ ಬ್ರಹ್ಮನ ದಿನ ಅಂತ ಕೂಡ ನಾವು ಕರಿಬೋದು, ಅಥವಾ ಗುರುಗಳ ದಿನ ಅಂತ ಕರಿಬೋದು. ಇಂಥ ವಿಶೇಷವಾಗಿರುವಂಥ ಗುರುವಾರದ ದಿನ ಯಾರೆಲ್ಲ ಜನನಾಗಿರ್ತಾರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಗುರುವಾರೇ ಜಾತಮಾನೋ ಧರ್ಮನಿಷ್ಠೋ ಬೃಹಸ್ಪತಿ ಗುಣವಾನ್ ಜ್ಞಾನ ಸಂಪನ್ನೋ ದಾನಶೀಲೋ ಮನುರ್ಜನ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ, ಗುರುವಾರ ಜನನಾದವರು ಸ್ವಲ್ಪ ಧರ್ಮನಿಷ್ಠರಾಗಿರ್ತಾರೆ, ಧರ್ಮ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಹೊಂದಿರ್ತಾರೆ, ಮತ್ತು ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ, ಗುರು ಹಿರಿಯರು ಅನ್ನುವಂಥ ಸ್ವಲ್ಪ ಭಾವನೆ ಇರುತ್ತೆ. ಜೊತೆಗೆ ಈಗ ಹೋಗಿ ನಾನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಥವಾ ಗುರುಗಳನ್ನು ಹೋಗಿ ಭೇಟಿ ಮಾಡಬೇಕು ಅಂತ ಅಲ್ಲ. ಅವರ ಮನಸ್ಥಿತಿ ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರ ಬಗ್ಗೆನೂ ಇರ್ತದೆ. ಮತ್ತು ಕೆಲವೊಂದು ಸರಿ ಉದಾರ ಮನಸ್ಥಿತಿ, ಸಹಾಯವನ್ನ ಮಾಡುವಂಥದ್ದು, ಹಂಚ್ಕೊಂಡು ತಿನ್ನುವಂಥದ್ದು, ಇನ್ನೊಬ್ಬರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳುವಂಥದ್ದು, ಎಲ್ಲಿ ನಾನು ಮಾತಾಡಿದ್ರೆ ಇನ್ನೊಬ್ಬರಿಗೆ ನೋವಾಗುತ್ತೋ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವದವರು ಇವರು ಆಗಿರ್ತಾರೆ. ಇನ್ನು ಮುಖಲಕ್ಷಣಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಒಂದು ಶಿಸ್ತಿನ ಮಾತು, ಮತ್ತೆ ಇವರಲ್ಲಿ ಒಂದು ಗುರುವಿನ ಛಾಯೆ ಇರುತ್ತೆ. ಒಂದು 10 ಜನ ಅವ್ರ ಜೊತೆಗೆ ಇದ್ರೆ ಕೊನೆ ಪಕ್ಷ ಒಂದಿಬ್ಬರನ್ನಾರು ಕರೆದ್ಬಿಟ್ಟು ಬುದ್ಧಿಯನ್ನು ಹೇಳುವಂಥದ್ದು. ಅಂದ್ರೆ ಅವ್ರ ಮಾತಿನಲ್ಲಿ ಒಂದಷ್ಟು ಅನುಭವದ ಮಾತುಗಳು ಇರ್ತದೆ, ಮತ್ತು ಒಂದಷ್ಟು ತಾಳ್ಮೆ, ಪೇಷನ್ಸು, ಅದರ ಜೊತೆಗೆ ಮೆಚುರಿಟಿ ಲೆವೆಲ್ಲು ಸ್ವಲ್ಪ ಜಾಸ್ತಿ ಇರುತ್ತೆ ಗುರುವಾರ ಹುಟ್ಟಿದವ್ರಿಗೆ ಅಂತ ಹೇಳ್ಬೋದು. ಶಾಂತವಾದಂತಹ ಮನಸ್ಥಿತಿ ಇರ್ತದೆ. ಇನ್ನು ಈ ಗುರುವಾರ ಹುಟ್ಟಿದಂಥವ್ರದ್ದು ದೇಹದ ಮಚ್ಚದ ಬಗ್ಗೆ ಮಾತಾಡಿದ್ರೆ, ಹೃದಯ, ತಲೆಯ ಮೇಲ್ಭಾಗ, ಕೈ ಮೇಲ್ಭಾಗದಲ್ಲಿ ಇವ್ರಿಗೆ ಮಚ್ಚೆಗಳಿರುವಂಥದ್ದು. ಇವ್ರು ಹೇಗಿರ್ತಾರಪ್ಪ ಅಂದ್ರೆ, ಸ್ವಲ್ಪ ದಪ್ಪ ದೇಹ, ಗುಂಡುಗುಂಡಕ್ಕಿರುವಂಥದ್ದು, ತುಂಬ ಎತ್ತರ ಇಲ್ಲದೆ ಒಂದು ಸಾಧಾರಣ ಎತ್ತರ ಇರುವಂಥದ್ದು, ತೂಕವಾಗಿರುವಂತಹ ಶರೀರ, ಮತ್ತೆ ಸ್ಥಿತಪ್ರಜ್ಞೆ ಉಳ್ಳಂಥವ್ರು. ಜೊತೆಗೆ ಇವರು ಬೇಗ ವೆಯ್ಟ್ನ ಜಾಸ್ತಿ ಮಾಡ್ಕೊಬಿಡ್ತಾರೆ, ಮತ್ತು ಸ್ವಲ್ಪ ಸಿಹಿಯನ್ನ ತಿನ್ನುವಂಥವ್ರು. ಇವರು ಸ್ವಲ್ಪ ಸಿಹಿ ಪ್ರಿಯರಾಗಿರ್ತಾರೆ, ಸ್ವೀಟ್ ಪ್ರಿಯರಾಗಿರ್ತಾರೆ ಇವರು. ಅದರಿಂದ ಇವರು ಸ್ವಲ್ಪ ಸ್ವೀಟ್ ತಿನ್ನೋದನ್ನ ಕಡಿಮೆ ಮಾಡ್ಕೋಬೇಕಾಗ್ತದೆ. ಇದು ಗುರುವಾರದ ದೇಹ ಲಕ್ಷಣ ಮತ್ತು ಗುಣಲಕ್ಷಣ ಆಗಿದ್ರೆ, ಇವರ ವೃತ್ತಿ ಬಗ್ಗೆ ಅಂತ ಬಂದಾಗ, ಇವರು ಒಬ್ರು ಒಳ್ಳೆ ಆಚಾರ್ಯರಾಗ್ಬೋದು, ಒಬ್ರು ಒಳ್ಳೆ ಪುರೋಹಿತರಾಗಿರ್ಬೋದು, ಒಬ್ಬ ಒಳ್ಳೆ ಟೀಚರ್ ಆಗ್ಬೋದು, ಒಬ್ಬ ಒಳ್ಳೆ ಲಾಯರ್ ಆಗ್ಬೋದು, ಒಬ್ರು ಒಳ್ಳೆ ಜಡ್ಜ್ ಆಗ್ಬೋದು, ಮತ್ತು ಪ್ರವಚನಕಾರರಾಗ್ಬೋದು, ವಿದ್ಯಾಸಂಸ್ಥೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥದ್ದು, ಬ್ಯಾಂಕಲ್ಲಿ ಕೆಲಸ ಮಾಡುವಂಥದ್ದು, ಫೈನಾನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥದ್ದು, ಒಬ್ಬ ಒಳ್ಳೆ ಕಾಂಟ್ರಾಕ್ಟರ್ ಆಗುವಂಥದ್ದು, ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗುವಂಥದ್ದು, ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗುವಂಥದ್ದು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗುವಂಥದ್ದು, ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಇರುವಂಥವ್ರು, ಒಬ್ಬರು ಒಳ್ಳೆ ಧರ್ಮಗುರುಗಳು. ಈ ಥರದ ವೃತ್ತಿಗಳಲ್ಲಿ ಇವರು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಇವ್ರಿಗೆ ಇರ್ತದೆ. ಹಾಗಾದ್ರೆ ಇವರು ಏನ್ ಮಾಡಬೇಕು? ಪ್ರತಿ ಗುರುವಾರ ಗದ್ದಿಗೆಗಳು, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಗದ್ದಿಗೆ, ಮಲೆಮಹದೇಶ್ವರರ ಗದ್ದಿಗೆ, ಯಡಿಯೂರು ಸಿದ್ಧಲಿಂಗೇಶ್ವರರು, ಕೊಟ್ಟೂರು ಬಸವೇಶ್ವರರು, ಸಾಯಿಬಾಬಾ, ಈ ರೀತಿಯಾದ
ಜೀವಂತ ಗದ್ದಿಗೆಯಾಗಿ ದೈವ ಸಂಭೂತರಾಗಿರುವಂಥ ಕ್ಷೇತ್ರಗಳಿಗೆ ಪದೇ ಪದೇ ದರ್ಶನವನ್ನು ಮಾಡುವಂಥದ್ದು, ಗುರುವಾರದ ದಿನ ವಿಶೇಷವಾಗಿ ಶಿವನ ದರ್ಶನವನ್ನು ಮಾಡುವಂಥದ್ದು, ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಮ್ಯಾಕ್ಸಿಮಮ್ ಸಂಕಷ್ಟಗಳು ನಿವಾರಣೆಯಾಗಿ ಸಕ್ಸಸ್ಫುಲ್ ಜೀವನವನ್ನು ನೀವು ಮಾಡ್ಬೋದು. ಮತ್ತೆ ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ ಅನ್ನುವಂಥ ಮಂತ್ರವನ್ನ ಗುರುಬಲಕ್ಕಾಗಿ ದೈವಬಲಕ್ಕಾಗಿ ಮಂತ್ರವನ್ನು ಡೈಲಿ 16 ಅಥವಾ 108 ಬಾರಿ ಜಪವನ್ನ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗ್ತದೆ. ಇನ್ನು ಇವರಿಗೆ ಶುಭವಾಗಿರುವಂಥ ದಿಕ್ಕುಗಳು ಅಂತ ಬಂದಾಗ ವಿಶೇಷವಾಗಿ 3 ದಿಕ್ಕುಗಳು ಇವ್ರಿಗೆ ಬರುತ್ತೆ. ಒಂದು ಈಶಾನ್ಯ ದಿಕ್ಕು ತುಂಬಾ ಚೆನ್ನಾಗಿ ಬರುತ್ತೆ, ಉತ್ತರ ದಿಕ್ಕು ತುಂಬಾ ಚೆನ್ನಾಗಾಗತ್ತೆ, ಮತ್ತು ಪೂರ್ವ ದಿಕ್ಕು ತುಂಬಾ ಚೆನ್ನಾಗಾಗತ್ತೆ. ಅಂದ್ರೆ ಆ ದಿಕ್ಕಲ್ಲಿ ಹೋಗಿ ವ್ಯಾಪಾರವನ್ನ ಮಾಡುವಂಥದ್ದು ಇರ್ಬೋದು, ಅಥವಾ ಆ ದಿಕ್ಕಿನಲ್ಲಿ ಸೈಟನ್ನು ಖರೀದಿ ಮಾಡೋದಿರ್ಬೋದು, ಆ ದಿಕ್ಕಿನ ಬಾಗಿಲಿರುವಂತಹ ನಿವೇಶನವನ್ನ ಅಥವಾ ಗೃಹ ನಿರ್ಮಾಣ ಮತ್ತು ಕಟ್ಟಡ ನಿರ್ಮಾಣ, ಕಚೇರಿ ನಿರ್ಮಾಣವನ್ನು ಮಾಡುವಾಗ ಈ ದಿಕ್ಕುಗಳು ಇವರಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಇನ್ನು ಇವರಿಗೆ ಅತ್ಯಂತ ಶುಭವಾಗಿರುವಂತಹ ನಂಬರ್ಸ್ ಅಂದ್ರೆ 3ನೇ ನಂಬರ್ ಮತ್ತು 1ನೇ ನಂಬರ್ ಅತ್ಯಂತ ಲಕ್ಕಿ ನಂಬರ್ಸ್ ಅಂತ ಕರಿಬಹುದು. ಯಾಕಂದ್ರೆ ರವಿ ಮತ್ತು ಗುರು ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬಾ ಪವರ್ಫುಲ್ ಕಾಂಬಿನೇಷನ್ ನಂಬರು, ಆತ್ಮ ಮತ್ತು ಜ್ಞಾನದ ಸಂಕೇತವಾಗಿರುವಂತಹ ನಂಬರು. ಈ 3ನೇ ನಂಬರ್ಗೆ 5ನೇ ನಂಬರ್ ಕೂಡ ಒಂದು ಸರ್ಟನ್ ಟೈಮ್ ಇವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಬುದ್ಧಿ ಮತ್ತು ಜ್ಞಾನದ ಸಂಕೇತವಾಗಿರುವಂತಹ ನಂಬರ್ ಇದು ಅತ್ಯಂತ ಶುಭವನ್ನ ಕೊಡುವಂತಹ ನಂಬರು. ಹಳದಿ ವಸ್ತ್ರಗಳು ಮತ್ತು ಬಿಳಿ ವಸ್ತ್ರಗಳು, ಕೇಸರಿ ವಸ್ತ್ರಗಳು ಇವರಿಗೆ ಅತ್ಯಂತ ಶುಭವಾಗಿರುವಂತಹ ವಸ್ತ್ರದ ಬಣ್ಣಗಳು, ವಸ್ತ್ರಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಿಷ್ಟು ಕೂಡ. ಮತ್ತು ನೋಡಿ, ಸಾಮಾನ್ಯವಾಗಿ ಇವರು ಜೀವನದಲ್ಲಿ ಏನಾದರೂ ಫೇಲ್ಯೂರ್ ಆದರೆ ಕೆಲವು ಮ್ಯಾಕ್ಸಿಮಮ್ ಟೈಮಲ್ಲಿ ತುಂಬ ಜನಕ್ಕೆ ಇದು ಶುಭ ಫಲ ಆಗುತ್ತೆ. ಇದು ನನಗೆ ಎಲ್ಲ ಥರ ಟ್ಯಾಲೆಂಟ್ ಇದೆಯಪ್ಪ, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ನನ್ನಲ್ಲಿ ಬುದ್ಧಿ ಜ್ಞಾನ ಎಲ್ಲ ಇದೆ, ಆದರೂ ಕೂಡ ನಾನು ಸಕ್ಸಸ್ ಆಗ್ತಿಲ್ಲ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಯಾಕೆ ಇವರು ಫೇಲ್ಯೂರ್ ಆಗಿರ್ತಾರೆ ಲೈಫಲ್ಲಿ ಅಂದರೆ ಇವ್ರಿಗೆ ಯಾವಾಗಲೂ ಗುರುದ್ರೋಹದ ದೋಷಗಳು ಇವ್ರಿಗೆ ಜನ್ಮಾಂತರವಾಗಿ ಈ ಗುರುವಾರ ಹುಟ್ಟಿರುವಂಥವ್ರಿಗೆ ಪೀಡಿಸುತ್ತೆ. ಅಂದರೆ ನಿಮ್ಗೆ ಯಾರೋ ಒಬ್ರು ಒಳ್ಳೆ ಗುರುಗಳು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ, ಜ್ಞಾನವನ್ನು ಹೇಳ್ಕೊಟ್ಟಿರ್ತಾರೆ, ಸಹಾಯವನ್ನು ಮಾಡಿರ್ತಾರೆ, ಸಾಕಾರವನ್ನು ಮಾಡಿರ್ತಾರೆ. ಆದರೆ ನಿಮ್ಮ ಅಭಿವೃದ್ಧಿಗೋಸ್ಕರ ಅವ್ರನ್ನ ನೆಗ್ಲೆಕ್ಟ್ ಮಾಡಿರುವಂಥದ್ದು, ಅವ್ರನ್ನ ಸೈಡ್ ಹೊಡೆದಿರುವಂಥದ್ದು, ಅಥವಾ ಅವ್ರನ್ನ ನಿಂದನೆ ಮಾಡಿರುವಂಥದ್ದು, ದೋಷಗಳಿಗೆ ಪದೇ ಪದೇ ತುತ್ತಾಗಿ ಈ ಲೈಫಲ್ಲಿ ನೀವು ಫೇಲ್ಯೂರ್ ಆಗುವಂಥದ್ದು. ಅದರಿಂದ ವ್ಯವಹಾರದಲ್ಲಿ ನಷ್ಟ, ಸಂತಾನ ವಿಳಂಬ, ಮಕ್ಕಳ ಅಭಿವೃದ್ಧಿ ಕಾಣದಿರುವಂಥ ದೋಷಗಳನ್ನು ಕೂಡ ನೀವು ಅನುಭವಿಸ್ಬೇಕಾಗ್ತದೆ. ಅದರಿಂದ ಗುರು ಸೇವೆಯನ್ನು ಮಾಡಿ, ದೇವಸ್ಥಾನಗಳಲ್ಲಿ ಸೇವೆಯನ್ನು ಮಾಡಿ, ಅರ್ಪಣೆ ಮನೋಭಾವವನ್ನು ಇಟ್ಕೊಳ್ಳಿ, ಖಂಡಿತವಾಗಿಯೂ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ಗುರುವಾರ ಜನನ ಫಲವನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೂ ಕೂಡ ಈ ಸಂಚಿಕೆಗಳು ಇಷ್ಟ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ರೀತಿಯ ಗುರು ಶಿಷ್ಯರ ಸಂವಾದದಲ್ಲಿ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಶುಕ್ರವಾರದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ. श्री